ನಮ್ಮನ್ನು ಜ್ಞಾನದ ಅಜ್ಞಾನದ ಕತ್ತಲೆಯಿಂದ ಕುರುಡಾದ ನಮ್ಮ ಕಣ್ಣುಗಳನ್ನು ಜ್ಞಾನದ ಬೆಳಕಿಯಿಂದ ತೆರೆಸಿದಂತಹ ನಮ್ಮೆಲ್ಲರ ಗುರುಗಳಾದ ಸರ್ವಮಂಗಲ ಖಾನಾಪುರಿಯವರಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಏನಿರುತ್ತೆ ಅದನ್ನ ನೀಡಿದ್ದಾರೆ ಅಂತ ಹೇಳಿ ನನಗೆ ಗೊತ್ತು. ಹಾಗೆಯೇ ನನ್ನ ಜೀವನದಲ್ಲೂ ಅಷ್ಟೇ, ನಾನು ಏನ್ ಮಾಡಬೇಕು ಅಂತ ತುಂಬಾ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನೀವು ಬರೀರಿ, ಎಷ್ಟೊಂದು ಓದ್ತೀರಾ ನೀವು, ಅದನ್ನೆಲ್ಲ ಬರೆದು ನೀವು ಇದು ಮಾಡಿ, ನಿಮ್ಮ ನಾಲೆಡ್ಜ್ ಶೇರ್ ಮಾಡಿ ಅಂತ ಹೇಳಿ ನನಗೆ ಒಂದು ದಾರಿ ತೋರಿಸಿದ ಗುರು ಅವರು. ಅವ್ರು ಅದಕ್ಕೆ ಇಲ್ಲಿ ಮಾತಾಡಲೇಬೇಕು ನೀವು ಅಂತ ಹೇಳಿ ಇದು ಮಾಡೋದು. ನಾನು ಅದಕ್ಕೂ ಹೆಸಿಟೇಟ್ ಮಾಡ್ತಾ ಇದ್ದೆ, ಬಟ್ ಇಟ್ ಶುಡ್ ನಾಟ್ ಮಿಸ್ ಅಂತ ಹೇಳಿ ಇದು ಮಾಡಿದ್ದಾರೆ. ಅವರ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಈಗ ನಾವು ಈ ಧ್ಯಾನ ಮಾಡೋದಕ್ಕೋಸ್ಕರ ಸೇರ್ಕೊಂಡಿದ್ದೀವಿ. ಈಗ ಧ್ಯಾನ ಮಾಡಬೇಕಾದ್ರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಹಾಗೆಯೇ ಒಂದೇ ಕಡೆಗೆ ಮನಸ್ಸು ಕೇಂದ್ರೀಕರಿಸಿಕೊಂಡಿರಬೇಕು. ಆದರೆ ಮನಸ್ಸನ್ನ ಏಕಾಗ್ರಗೊಳಿಸೋದು ಅಷ್ಟು ಸುಲಭ ಅಲ್ಲ. ಮಂಕಿ ಮೈಂಡ್ ಅಂತಾನೆ ಹೇಳ್ತಾರೆ. ಹಾಗೆ ಮನಸ್ಸಿನಂತೆ ಮಾನವ ಅಂತಾನೆ ಹೇಳ್ತಾರೆ. ಹಾಗಾದ್ರೆ ಈ ಮನಸ್ಸು ಅನ್ನೋದು ಏನು ಅಂತ ನೋಡೋಣ. ಮನಸ್ಸು ಅಂದ್ರೆ ಯೋಚನೆಗಳ ಒಂದು ಸಮೂಹ. ಇಟ್ಸ್ ಬಂಡಲ್ ಆಫ್ ಥಾಟ್ಸ್, ಎಮೋಷನ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್. ಹಾಗೆ ಮನಸ್ಸು ದುಃಖಗೊಂಡ್ರೆ ಮನುಷ್ಯ ಕೂಡ, ನಾವು ಕೂಡ, ವ್ಯಕ್ತಿಗಳು ಕೂಡ ದುಃಖ. ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರೇವ ಸುದುಷ್ಕರಂ. ಕೃಷ್ಣ, ಮನಸ್ಸಿನ ಸ್ವರೂಪದ ಚಂಚಲತ್ವ, ಅದು ಕ್ಷೋಭೆಯನ್ನು ಉಂಟು ಮಾಡುತ್ತೆ. ಅದನ್ನ ಹಿಡಿಯೋದು ಗಾಳಿಯನ್ನ ಹಿಡಿದಷ್ಟು ಕಷ್ಟ ಅಂತ ಹೇಳ್ತಿದ್ದಾನೆ ಅರ್ಜುನ. ಅಂದ್ರೆ ಮನಸ್ಸಿನ ಗುಣ ಅನ್ನೋದು ಸ್ವೇಚ್ಛಾ ಪ್ರವೃತ್ತಿ. ಅದು ಒಂದು ಸಲ ಮನಸ್ಸಿನ ಅಲೆಗಳು ಹೊರಗಿನ ವಿಷಯ ವಸ್ತುವಿನ ಸಂಪರ್ಕಕ್ಕೆ ಬಂತು ಅಂದ್ರೆ ಏನು ಅದರ ಮೋಹದಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಮನಸ್ಸಿನ ಬಲ ಹಾಗೂ ಅದರ ವ್ಯಾಪಕತೆಯನ್ನ ನೋಡ್ಬಿಟ್ಟು ಅದನ್ನ ಗಾಳಿಗೆ ಹೋಲಿಸ್ತಾರೆ. ಗಾಳಿನ ಯಾವ ತರ ಹಿಡಿಯೋದು ಕಷ್ಟವಾಗುತ್ತೋ ಆ ತರ ಮನಸ್ಸನ್ನ ಹಿಡಿಯೋದು ಕೂಡ ತುಂಬಾ ಕಷ್ಟವಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಡಿ.ವಿ.ಜಿ ಅವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ, ಪದರಗಳಿಹವು ಗಂಟು ಗಂಟುಗಳಿಹವು ಬುದ್ಧಿಯಲ್ಲಿ, ಹೃದಯದಲ್ಲಿ, ಅಹಂಕಾರದಲ್ಲಿ, ಇದಂ ಇತ್ತಂ ಎಲ್ಲಿರುವುದು ಮನುಜ ಸ್ವಭಾವದಲ್ಲಿ, ವಿಧಿಯ ಕೈ ಚಿತ್ರವರು ಮಂಕುತಿಮ್ಮ. ಮನಸ್ಸಿನಲ್ಲಿ ಅನೇಕ ಪದರಗಳಿವೆ. ಅಂದ್ರೆ ನಮ್ಮ ಎಲ್ಲ ಎಮೋಷನ್ಸು, ಎಲ್ಲ ಇದು ಕೂಡ, ನಮ್ಮ ನೆನಪುಗಳು ಎಲ್ಲವೂ ಕೂಡ ಸ್ಟೋರ್ ಆಗಿದೆ. ಇದನ್ನ ಅವರು ಪದರಗಳು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಗಂಟುಗಳು ಅಂದ್ರೆ ವಾಸನ, ಅಂದ್ರೆ ಆಸೆಗಳು ಏನೇನಿರ್ತವೆ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಡಿ.ವಿ.ಜಿ ಅವರು. ಇದನ್ನ ನಮ್ಮ ಮನಸ್ಸಿನಲ್ಲಿ, ಆಮೇಲೆ ವಾಕ್ಚರ್ಯ, ಮಾತು ಹಾಗೂ ನಮ್ಮ ಕೃತಿ ಎರಡರ ಬಗ್ಗೆ ಕೂಡ ಅವರು ಹೇಳ್ತಾರೆ. ಇದು ಅದರಿಂದ ಈ ಮನಸ್ಸನ್ನ ಹೀಗೆ ಅಂತ ಹೇಳ್ಬಿಟ್ಟು ಹೇಳೋದು ಯಾರ ಕೈನಲ್ಲೂ ಸಾಧ್ಯ ಆಗಲ್ಲ. ಇದು ವಿಧಿಯ ಕೈಚಳಕ ಅಂತ ಹೇಳ್ಬಿಟ್ಟು ಡಿ.ವಿ.ಜಿ ಹೇಳ್ತಾರೆ. ನಮ್ಮೆಲ್ಲರ ದುಃಖಕ್ಕೆ ಏನ್ ಕಾರಣ ಅಂತ ನೋಡಿದಾಗ ರಾಗ ದ್ವೇಷ. ರಾಗ ಅಂದ್ರೆ ನಮ್ಗೆ ಇದು ಬೇಕು, ಅದು ಬೇಕು, ಇದು ಬೇಕು, ಆಮೇಲೆ ಇದು ಬೇಡ, ನಮ್ಗೆ ಇದು ಬೇಡ, ನಮ್ಗೆ ಯಾವುದೋ ದುಃಖ ಇರುತ್ತೆ, ಇದು ಬೇಡ, ನಮಗೆ ಇದು ಬೇಕು ಅನ್ನೋ ಈ ರಾಗ ದ್ವೇಷಗಳೇ ನಮ್ಮ ಮನಸ್ಸಿನ ದುಃಖಕ್ಕೆ ಕಾರಣ ಆಗುತ್ತೆ. ಹಾಗೆ ದ್ವಂದ್ವ ಏನು, ಸುಖ ದುಃಖ, ಲಾಭ ನಷ್ಟ, ಸೋಲು ಗೆಲುವು, ನಾವು ಎಲ್ಲದಕ್ಕೂ ಬೇರೆ ಬೇರೆ ತರ ರಿಯಾಕ್ಟ್ ಮಾಡ್ತೀವಿ. ನಮ್ಗೆ ಗೆಲುವು ಅಂದ್ರೆ ಗೆಲುವೇ ಬೇಕು, ಸುಖನೇ ಬೇಕು, ದುಃಖ ಬೇಡ ನಮ್ಗೆ. ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ತುಂಬಾ ಒಂಥರ ದುಃಖಗೊಳ್ತಾ ಹೋಗುತ್ತೆ. ಈಗ ಅಶಾಂತಸ್ಯ ಕುತ ಸುಖಂ ಅಂತಾರೆ ಕೃಷ್ಣ. ಅಂದ್ರೆ ಅಶಾಂತಿ, ಶಾಂತಿನೇ ಇಲ್ಲದೆ ಇದ್ದವರಿಗೆ ಏನು ತಾನೇ ಸುಖ ಇರಕ್ಕೆ ಹೇಗೆ ಸಾಧ್ಯ ಅಂತ ಕೃಷ್ಣ ಹೇಳ್ತಾರೆ. ಏಕೆಂದ್ರೆ ಇಂಥ ಚಂಚಲವಾದ ಪ್ರಬಲವಾದ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡೋದು ಅದನ್ನ ನೋಡೋಣ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉದ್ಧರೇ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇ ಆತ್ಮೈವ ಆತ್ಮ
ಆತ್ಮೈವ ಆತ್ಮನೋ ಬಂಧುತ್ವ ಆತ್ಮೈವ ರಿಪುರಾತ್ಮನ ಅಂತ ಹೇಳಿ ಮನುಷ್ಯ ತನ್ನ ಉದ್ಧಾರವನ್ನ ತಾನೇ ಮಾಡ್ಕೋಬೇಕು, ತನ್ನ ನಾಶವನ್ನ ಮಾಡ್ಕೋಬಾರ್ದು. ತನಗೆ ತಾನೇ ಮಿತ್ರ ಹಾಗೂ ತನಗೆ ತಾನೇ ಶತ್ರು. ಈಗೇನು ಅಂದ್ರೆ ಆಸೆಗಳ ಪ್ರಚಂಡ ಹೊಡೆತಗಳಿಂದ ನಮ್ಮ ಶಾಂತಿಯನ್ನು ನಾಶ ಮಾಡುವಂತ ಈ ನಮ್ಮ ಮನಸ್ಸನ್ನ ನಾವು ಬುದ್ಧಿಪೂರ್ವಕವಾಗಿ ಅದಕ್ಕೆ ಒಂದು ಬಲ ಕೊಟ್ಟು ತರಬೇತಿ ಕೊಟ್ಟು ಅದನ್ನ ಮೇಲೆ ಎತ್ತಬೇಕು. ನಾವು ಬುದ್ಧಿಯ ಮೂಲಕ ಮನಸ್ಸು ಹಾಗೂ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಡ್ಬೋದು. ಈ ಬುದ್ಧಿ ಅಂದ್ರೆ ಕೂಡ ಅದು ಕೂಡ ಆಲೋಚನೆಗಳ ಸಮೂಹನೇ, ಇಟ್ಸ್ ಆಲ್ಸೋ ಥಾಟ್. ಆದ್ರೆ ಇಂಟೆಲೆಕ್ಟ್, ಬುದ್ಧಿ ಅನ್ನೋದೇನಾಗುತ್ತೆ, ಮನಸ್ಸು ಅನ್ನೋದು ಯಾವುದೇ ವಿಷಯವನ್ನು ನೋಡಿದ ತಕ್ಷಣನೇ, ಈಗ ಸಪೋಸ್ ಟೇಬಲ್, ಇದು ಟೇಬಲ್, ಇದು ಈ ತರ ಇದೆ, ಇದಕ್ಕೆ ಇದೆ, ಇದು ಈ ತರ ಉಂಟಿಲ್ಲ ಮಾಡಿದೆ, ಪ್ಲೈವುಡ್, ಇಂಥ ಮೆಟೀರಿಯಲ್ ಥಿಂಗ್ಸ್ ನಮ್ಮ ಮನಸ್ಸಿಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಮನಸ್ಸು ಅದನ್ನ ಕರೆಕ್ಟ್ ಮಾಡುತ್ತೆ. ಆದ್ರೆ ಬುದ್ಧಿ ಅನ್ನೋದೇನ್ ಮಾಡುತ್ತೆ, ತಕ್ಷಣನೇ ಅದರ ಎದುರಿಗೆ ಇಲ್ಲದೆ ಇರೋ ಇನ್ಫಾರ್ಮೇಶನ್ ಕೊಡುತ್ತೆ. ಇದು ಟೀ ಫುಡ್, ಇದು ಟೀ ಫುಡ್ ಅಂತಂದ್ರೆ ಇದಕ್ಕೆ ಇಷ್ಟು ರೇಟ್ ಆಗಬಹುದು. ನಿಮ್ಗೆ ಡಿಸಿಷನ್ ಮೇಕಿಂಗ್, ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳಿ, ಅದೇ ಮನಸ್ಸು ಮತ್ತು ಬುದ್ಧಿಗೆ ಇರುವಂತಹ ಒಂದು ವ್ಯತ್ಯಾಸ. ಈಗ ನಾವು ಯಾವಾಗ ಬುದ್ಧಿನ ಮೇಲೆ ನಾವು ಡಿಪೆಂಡ್ ಆಗ್ತೀವಿ, ಅವಾಗ ನಾವು ಈ ಮನಸ್ಸಿನ ತಾಳಗಳ ಇದರಿಂದ ಕೂಡ ನಾವು ಹೊರಬೇಕು. ಬುದ್ಧಿಯಿಂದ ನಾವು ಕಂಟ್ರೋಲ್ ಮಾಡಿಸ್ಬೇಕು ಮನಸ್ಸನ್ನ ನಿಗ್ರಹಿಸೋದು ಸುಲಭ ಅಲ್ಲ ಅಂತ ಹೇಳ್ತಾರೆ ಕೃಷ್ಣ. ಆದ್ರೆ ಸುಲಭವಲ್ಲ, ಆದ್ರೆ ಅದನ್ನು ಹೇಗೆ ನಿಗ್ರಹಿಸಬೇಕು ಅಂದ್ರೆ ಅಭ್ಯಾಸೇನ ಕೌಂಟೇಯ ವೈರಾಗ್ಯೇಣ ಚಕ್ರಿಯದೆ. ಅಂದ್ರೆ ಈ ಚಂಚಲವಾದ ಸ್ವೇಚ್ಛಾ ಪ್ರವೃತ್ತಿಯ ಮನಸ್ಸನ್ನ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ನಾವು ನಿಯಂತ್ರಿಸಬಹುದು. ಅಭ್ಯಾಸ ಅಂದ್ರೆ ಪುನಃ ಪುನಃ ಮಾಡೋದು. ಅಭ್ಯಾಸಗಳನ್ನು ಸತತವಾಗಿ ಮಾಡ್ತಾ ಇದ್ರೆ ಏನಾಗುತ್ತೆ, ಯಾವುದೇ ವಿಷಯನೂ ಇಟ್ ವಿಲ್ ಬಿಕಮ್ ಪರ್ಫೆಕ್ಟ್. ಈ ಸತತವಾದ ಪ್ರಯತ್ನದಿಂದ ನಾವು ಸಿದ್ಧಿಯನ್ನ ಹೊಂದಬಹುದು. ಹಾಗೆ ಭೋಗಗಳಿಂದ ಹೊರಗಿನ ಭೋಗಗಳು, ಈಗ ನಮ್ಮ ಮನಸ್ಸು ಒಂದು ಆಸೆಯಿಂದ ಇನ್ನೊಂದು, ಒಂದು ಮುಗಿದ್ರೆ ಇನ್ನೊಂದು ಬರ್ತಾನೆ ಇರುತ್ತೆ. ಈಗ ನಮ್ಗೆ ಮುಂಚೆ ಮಾರುತಿ ಕಾರು ಅನ್ನೋದು ನಮ್ಗೆ ಸಾಕಾಗ್ತಾ ಇತ್ತು. ಆದ್ರೆ ಈಗ ನಾವು ಬೆನ್ಸ್ ಕಾರು ತಗೊಂಡ್ರು ಕೂಡ ಮನಸ್ಸಿಗೆ ಯಾವುದೇ ರೀತಿ ಭೋಗಗಳಿಂದ ಹೊರಗಿನ ಲೌಕಿಕ ವಸ್ತುಗಳಿಂದ ನಮ್ಗೆ ಸಂತೋಷ ಸಿಗಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ಏನಾಗುತ್ತೆ, ಮನಸ್ಸು ಒಂದು ಮುಗಿತಿದ್ದಂಗೆ ನಮ್ಗೆ ಇನ್ನೊಂದು ಬೇಕು ಅಂತ ಹೇಳಿ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಹಾಗಾದ್ರೆ ಹೇಗೆ ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಬಂದಾಗ ನಾವು ಒಂದು ನಮ್ಮ ಕರ್ಮ ಯೋಗ ಅಂತ ಹೇಳ್ತೇವೆ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದ್ರೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ನಿನಗೆ ಅಧಿಕಾರ, ಅದರ ಫಲದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ, ಅಧಿಕಾರ ಇಲ್ಲ. ಇದು ಹೇಗಿದು? ಯಾಕೆಂದ್ರೆ ನಾವು ಕೆಲಸ ಮಾಡೋದೇ ಅದರಿಂದ ಫಲ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಈ ಫಲವೇ ಇಲ್ಲದ್ರೆ ಕರ್ಮ ಯಾಕೆ ಮಾಡಬೇಕು ನಾವು? ಅಂದರೆ ನಾವು ಸಂಬಳನೆ ಕೊಡೋಣ ಅಂದ್ರೆ ನಾವು ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ಇದಾಗುತ್ತೆ. ಇದರ ಅರ್ಥ ಆ ರೀತಿ ಅಲ್ಲ. ಈಗೇನು ಅಂದ್ರೆ ನಾವು 100% ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಒಂದು ಕೆಲಸಕ್ಕಾದಾಗ ಆಟೋಮೆಟಿಕಲಿ ವಿ ವಿಲ್ ಗೆಟ್ ದಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆದರೆ ನೀವು ಆ ರಿಸಲ್ಟಿನ ಜಯ ಆಗುತ್ತೋ ಇಲ್ವೋ, ಗೆಲ್ತೀವೋ ಇಲ್ವೋ, ಇದು ಮಾಡ್ತೀವೋ ಇಲ್ವೋ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ವೆನ್ ಯು ಆರ್ ಮೋರ್ ಫೋಕಸ್ಡ್ ಆನ್ ದಿ ರಿಸಲ್ಟ್ಸ್, ಹೌ ಯು ಕ್ಯಾನ್ ಪರ್ಫಾರ್ಮ್ ಯುವರ್ ಡ್ಯೂಟೀಸ್ ವೆಲ್. ಆದ್ರಿಂದ ನೀವು 100% ಹಾಕಿದಾಗ ಆಟೋಮೆಟಿಕಲಿ ಯು ವಿಲ್ ಗೆಟ್ ದಿ ರಿಸಲ್ಟ್. ಆದ್ರಿಂದ ನೀವು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ನಿರ್ಲಿಪ್ತವಾಗಿ ಕೆಲಸ ಮಾಡಬೇಕು. ಇದೇನೆ ಕೃಷ್ಣ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಅಂತ ಹೇಳಿದ್ರು. ಈಗ ಮಾಡೋದ್ರಿಂದ, ಈ ರೀತಿಯಾಗಿ ಕರ್ಮಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಸಂಪೂರ್ಣವಾಗಿ ಒಂಥರ ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ. ಹಾಗೇನೆ ಈ ನಿಸ್ವಾರ್ಥವಾದ ಕೆಲಸಗಳಿಂದ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಚಿತ್ತ ಶುದ್ಧಿ ಆಗೋದ್ರಿಂದಲೇ ನಾವು ಬದುಕಿನಲ್ಲಿ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ. ಹಾಗೇನೆ ಜೀವನದಲ್ಲಿ ನಾವು ಗೋಲ್ಗಳನ್ನ ಸೆಟ್ ಮಾಡ್ಕೊಂಡು ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಈ ಟಾರ್ಗೆಟ್ಸ್ ಇಟ್ಕೊಂಡಾಗ, ಈಗ ಒಬ್ಬ ಸೈಂಟಿಸ್ಟ್ ಅವರಿಗೆ ಏನೋ ಒಂದು ದೊಡ್ಡದಾದ ಒಂದು ಇದು ಕೊಟ್ಟಿದ್ದಾರೆ ಅಂದಾಗ ಅದರಲ್ಲಿ ಅವರು ಗಮನವನ್ನು ಕೇಂದ್ರೀಕರಿಸಿದ್ರು ಅಂದ್ರೆ ಅವರಿಗೆ ಯಾವುದೇ ರೀತಿಯ ಬೇರೆ ವಿಷಯಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಹೊರಗಿನ ಯಾವುದೇ ವಿಷಯಗಳು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ, ಮನಸ್ಸು ಅವರಿಗೆ ಚಂಚಲ ಆಗಲಿಲ್ಲ.
ಹಾಗೆ ಈಗ ಒಂದು ಒಲಿಂಪಿಕ್ಸ್ ಇದರೊಳಗೆ ಗೋಲ್ಡ್ ಮೆಡಲ್ ತಗೋಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ ಅವನಿಗೆ ಬೇರೆ ಬೀಳ್ತಾನೆ ಏಳ್ತಾನೆ ಸಾಕಷ್ಟು ಏಟುಗಳು ಇದು ಎಲ್ಲ ಆಗುತ್ತೆ. ಆದರೆ ಅದು ಯಾವ್ದ್ರಿಂದಲೂ ಕೂಡ ಅವರು ಡಿಸ್ಟರ್ಬ್ ಆಗೋದಿಲ್ಲ, ಯಾಕೆಂದ್ರೆ ಅವರ ಗುರಿ ಸಿದ್ಧವಾಗಿರುತ್ತೆ. ಹಾಗೆಯೇ ನಾವು ಸೆಲ್ಫಿಯಸ್ ಆಗಿರುವಂತಹ ನಮ್ಮ ಗುರಿಗಳು ದೊಡ್ಡದಾಗ್ತಾ ಹೋದಾಗ ನಮ್ಮ ಮನಸ್ಸು ಕೂಡ ಆಟೋಮೆಟಿಕ್ಕಾಗಿ ಕಂಟ್ರೋಲಿಗೆ ಬರುತ್ತೆ, ಹಾಗೂ ನಮ್ಮ ಸಂತೋಷ ಕೂಡ ಇದಾಗ್ತಾ ಹೋಗುತ್ತೆ. ನಾವು ಜೀವನದಲ್ಲಿ ಏನನ್ನು ಬಯಸ್ತೀವಿ, ನಾವು ಇಷ್ಟೆಲ್ಲ ಸ್ಟಡಿ ಮಾಡ್ತಾ ಇದ್ವಿ, ನಮ್ಗೆ ಆಗಬೇಕು ಏನೋ ಕೆಲಸಗಳನ್ನು ಮಾಡ್ತೀವಿ. ಈಗ ಒಂದು ಸಪೋಸ್ ಒಂದು ಯಾವ್ದಾರ ಆಫೀಸ್ಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಟಿವಿ ನೋಡ್ತೀವಿ. ಎಲ್ಲದರ ಪರ್ಪಸ್ ಏನು? ವಿ ವಾಂಟ್ ಟು ಬಿ ಹ್ಯಾಪಿ. ಆ ಸಂತೋಷವಾಗಿರೋದಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ. ಆದರೆ ಅಲ್ಟಿಮೇಟ್ ಸಂತೋಷ ಅನ್ನೋದು ನಮ್ಮ ಈ ಸ್ಪಿರಿಚುವಲ್ ಪಾತ್ರದಲ್ಲಿರುತ್ತೆ. ನಾವು ಯಾವಾಗ ಕೃಷ್ಣ ಹೇಳ್ತಾನೆ, ಅಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪ ಇದನ್ನು ಮಾಡಿದ್ರು ಸಾಕು ಈ ಮಾತನ್ನು ನಾವು ನಮ್ಮ ಮನಸ್ಸು ಸಂಪೂರ್ಣವಾಗಿರುತ್ತೆ. ನಾವು ಅದನ್ನು ಅತಿ ದೊಡ್ಡ ಭಯದಿಂದ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ನಾವು ಏನನ್ನು ಗಾಢವಾಗಿ ಯೋಚನೆ ಮಾಡ್ತೀವೋ ಅದೇ ನಾವು ಆಗ್ತೀವಿ ಅನ್ನೋ ಒಂದು ಮಾತಿದೆ ಕಠೋಪನಿಷತ್ತಲ್ಲಿ. ಕಠೋಪನಿಷತ್ತಲ್ಲಿ ಹೇಳ್ತಾರೆ, ಅವನು ಏನನ್ನು ಬಯಸ್ತಾನೋ ಅದೇ ಆಗ್ತಾನೆ ಅಂತ ಹೇಳ್ತಾನೆ ನಮ್ಮ. ಆದ್ರೆ ಇದು ಲಾ ಆಫ್ ಅಟ್ರಾಕ್ಷನ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ನಾವು ಯಾಕೆ ಎಲ್ಲರೂ ನಾವು ಬಯಸಿದ ಹಾಗಾಗಲ್ಲ ಅನ್ನೋ ಪ್ರಶ್ನೆ ಅಲ್ವಾ? ಯಾಕೆ ಅಂದ್ರೆ ಒಂದು ನಮ್ಮ ಮನಸ್ಸಿನ ಚಂಚಲತೆಯಿಂದ ನಮಗೆ ಒಂದು ಯೋಚನೆ ಮುಗಿದಿದ್ದ ಹಾಗೆ ಇನ್ನೊಂದು ಬರುತ್ತೆ. ನಾವೇನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಮಾಡಬೇಕು ಅನ್ನೋಷ್ಟರೊಳಗೆ ಇನ್ನೊಂದು ಆಲೋಚನೆ ಬರುತ್ತೆ, ಅದು ಮುಗಿಯೋಷ್ಟರೊಳಗೆ ಇನ್ನೊಂದು ಬರುತ್ತೆ. ಬರೀ ಈ ತರ ಯೋಚನೆ ಮಾಡೋದ್ರೊಳಗೆ ನಮ್ಮ ಎಲ್ಲ ಶಕ್ತಿ ಕೂಡ ನಷ್ಟವಾಗಿ ಹೋಗುತ್ತೆ. ಈಗ ಅಲ್ಲಾವುದ್ದೀನನ ಮಾಯಾ ದೀಪ, ಅದಕ್ಕೆ ಏನಪ್ಪಣೆ ಅಂತ ಕೇಳಿದಾಗ ಅದನ್ನ ಅಪ್ಪಣೆ ಕೊಡೋ ನಾವೇನ್ ಮಾಡ್ತೀವಿ, ಅದಕ್ಕೆ ಈಗ ಹೋಗಿ ನನಗೆ ಊಟ ತಗೊಂಬ, ಅದು ತಗೊಂಡು ಹೋಗೋಷ್ಟರೊಳಗೆ ನಮ್ಗೆ ನನಗೆ ಇನ್ನೊಂದು ಬಟ್ಟೆ ತಂದ್ಕೊಡು, ನನಗೆ ಇನ್ನೇನೋ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ ಇದ್ರೆ ಆಳು, ಅದು ಯಾವುದೇ ಇದಾಗಲಿ ಅದು ಯಾವ ರೀತಿ ಕೆಲಸ ಮಾಡಕ್ಕೆ ಸಾಧ್ಯ? ಅದು ಅಲ್ಲೇ ನಿಂತ್ಕೊಳ್ಬೇಕು. ಆ ರೀತಿ ಆಗ್ತದೆ ನಮ್ಮ ಮನಸ್ಸಿಗೆ. ನಾವು ಒಂದು ನೀರು ಬೇಕು ಅಂದ್ರೆ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಒಂದೇ ಜಾಗದಲ್ಲಿ ಹಾಕ್ಬೇಕು. ಅದು ಕೊಂಡು 10 ಕಡೆ ನಾವು ಹಾಕ್ತಾ ಇದ್ರೆ ಏನಾಗುತ್ತೆ? ಅದೇ ತರ ನಾವೇನು ಅಂದ್ರೆ ನಮ್ಗೆ ಫೋಕಸ್ ಇರಬೇಕು ಮೈಂಡಿಗೆ. ಯಾವಾಗ ನಾವು ಫೋಕಸ್ ಇಂದ ಒಂದು ವಿಷಯನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಅವಾಗ ಆಟೋಮೆಟಿಕಲಿ ವಿ ವಿಲ್ ಗೆಟ್ ದಿ ರಿಸಲ್ಟ್ಸ್. ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ಕುಣಿತ ನಡೀತಾ ಇರೋದ್ರಿಂದಲೇ ನಾವು ನಮ್ಮ ಇದನ್ನ ಏನು ಕೂಡ ಸಾಧಿಸಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಗುರಿ ಏನು ಅಂತ ಹೇಳಿ ಕರೆಕ್ಟಾಗಿ ನಾವು ಫಿಕ್ಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟೋ ವರ್ಷದವರೆಗೂ ನಮ್ಗೆ ಗುರಿ ಏನು ಬದುಕಿನ ದುಃಖ ನಮ್ಗೆ ಗೊತ್ತೇ ಇರೋದು. ತುಂಬಾ ವರ್ಷ ಮುಂಚೆ ಕೇಳಿದ್ವಿ ಏನ್ ಗುರಿ ನಮ್ದು ಲೈಫಲ್ಲಿ, ವಿ ಡೋಂಟ್ ನೋ. ಆಕ್ಚುಲಿ ಹೋಗ್ತೀವಿ, ಏನೋ ಕೆಲಸ ಮಾಡ್ತೀವಿ. ಈಗ ಕಾಲೇಜಿಗೆ ಹೋಗೋ ವಯಸ್ಸಲ್ಲಿ ಅವಾಗ ಮಾಡ್ತಿದ್ವಿ, ಆಮೇಲೆ ಕೆಲಸಕ್ಕೆ ಸೇರ್ಕೊಳ್ತೀವಿ, ಮನೆ ಇದು ಎಲ್ಲ ಮುಗಿಸ್ಕೊಂಡು ರೊಟೀನ್ ಆಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಬದುಕಿನಲ್ಲಿ ಒಂದು ಟಾರ್ಗೆಟ್, ಒಂದು ಅದರಲ್ಲೂ ಈ ಸ್ಪಿರಿಚುವಲ್ ಗೋಲ್ಸ್ ಅದನ್ನ ನಾವು ಇಟ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮ್ಗೆ ಒಂದು ಒಳ್ಳೆ ಇದಾಗುತ್ತೆ. ಇನ್ನೊಂದೇನಂದ್ರೆ ನಮ್ಗೆ ಜೀವನದಲ್ಲಿ ಒಂದು ಚಾಲೆಂಜ್, ಒಂದು ಸವಾಲು ಅನ್ನೋದು ಏನಂದ್ರೆ ಹೊರಗಿನ ಮನುಷ್ಯರ ಜೊತೆಗೆ ನಾವು ಹೇಗೆ ಬದುಕಬೇಕು. ಇದು ಒಂಥರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಗೀತಾ ಅಂತ ಹೇಳ್ತಾರೆ. ನಾವು ಹೊರಗಿನ ಮನುಷ್ಯರ ಜೊತೆಗೆ ಬದುಕೋದು ತುಂಬಾ ದೊಡ್ಡ ಚಾಲೆಂಜ್. ಈಗ ಏನಾಗುತ್ತೆ, ನಮ್ಮ ಮನುಷ್ಯರು ಅಂದ್ರೆ ಈಗ ಸುರು ಮಿತ್ರ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ ಅಂತ ಕೃಷ್ಣ. ಅಂದ್ರೆ ಈಗ ಒಳ್ಳೆ ಸ್ನೇಹಿತ ಇರ್ಬೋದು, ಇನ್ನೊಬ್ಬರು ನಮ್ಮ ಕಡೆ ಉದಾಸೀನ ಅಂದ್ರೆ ಅವನೇನಾದ್ರ ಬಗ್ಗೆ ಈಸ್ ನಾಟ್ ಫಾದರ್, ಇನ್ನೊಂದು ಮಧ್ಯಸ್ಥ, ಇನ್ನೊಬ್ರು ದ್ವೇಷಿ, ನಮ್ಮ ಕಂಡಾಗ ಇರೋದು ಅಂದ್ರೆ ಏನೋ ವಿಷಯಕ್ಕೂ ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡುವಂತ ವ್ಯಕ್ತಿ ಇರ್ಬೋದು. ಅವರಿಬ್ರು ಮಧ್ಯದಲ್ಲಿ ಇದನ್ನು ಮಾಡುವಂತಹ ವ್ಯಕ್ತಿ ಕೂಡ ಸಿಗ್ಬೋದು. ಆದ್ರಿಂದ ಆದ್ರೆ ಎಲ್ಲ ವ್ಯಕ್ತಿಗಳ ಜೊತೆಗೂ ನಾವು ಸಮಾಧಾನವಾಗಿ ಸಮಚಿತ್ತದಿಂದ ಇರಬೇಕು. ಅಂದ್ರೆ ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು ಅಂತ. ಇದು ಹೇಗೆ ಸಾಧ್ಯ ಅಲ್ವಾ? ಎಲ್ಲರೂ ನಮ್ಗೆಲ್ಲ ಅನ್ಸುತ್ತೆ, ಅರೆ ನಮ್ಮನ್ನು ಕ್ರಿಟಿಸೈಸ್ ಮಾಡೋರನ್ನ ನಾವು ಹೇಗೆ ಅವ್ರ ಬಗ್ಗೆ ನಾವು ಹೇಗೆ ಒಳ್ಳೆ ರೀತಿಯಿಂದ ಇದು ಮಾಡೋದು ಅಂತ ಹೇಳಿ ಒಂದು ಇದಾಗುತ್ತೆ. ಆದ್ರೆ
ಈಗ ನಾವು ಒಂದು ಹಣ್ಣಿನ ತೋಟಕ್ಕೆ ಹೋಗ್ತೀವಿ, ಅಲ್ಲಿ ಮಾವಿನ ಹಣ್ಣು ಬಿಟ್ಟಿರುತ್ತೆ, ಆಪಲ್ ಬಿಟ್ಟಿರುತ್ತೆ, ಆರೆಂಜ್ ಬಿಟ್ಟಿರುತ್ತೆ. ನಾವು ಇವತ್ತು ಆರೆಂಜ್ ಅಯ್ಯೋ ಇದು ಯಾಕೆ ಮ್ಯಾಂಗೋ ತರ ಟೇಸ್ಟ್ ಬರಬಾರ್ದು, ಇದು ನೋಡಿದ್ರೆ ಹುಳಿ ಹುಳಿ ಆಗಿದೆ, ಆಪಲ್ ಯಾಕೆ ಮ್ಯಾಂಗೋ ತರ ಇರಬಾರ್ದು ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ವಲ್ಲ, ನಾವು ವಿ ಅಕ್ಸೆಪ್ಟ್ ದಮ್ ಆಸ್ ದೇ ಆರ್. ಎಲ್ಲದನ್ನು ಕೂಡ ನಾವು ಒಂದೇ ತರ ನಾವು ತಗೋತೀವಿ. ಹಾಗೇನೆ ಈ ಒಂದು ಝೂ ಹೋಗಿರ್ತೀವಿ, ಅದರಲ್ಲಿ ಒಂದು ಸಿಂಹ ಇರುತ್ತೆ, ಜಿಂಕೆ ಇರುತ್ತೆ. ಸಿಂಹನ ಅಯ್ಯೋ ಸಿಂಹ ಇವೆಲ್ಲ ಪ್ರಾಣಿಗಳನ್ನೆಲ್ಲ ತಿಂದು ಹಾಕುತ್ತೆ, ಇದು ಎಷ್ಟು ಇದಾಗಿರುತ್ತೆ, ವೈಲೆಂಟ್ ಆಗಿರುತ್ತೆ, ಇಲ್ಲ ಇದು ಹಸು ತರ ಯಾಕೆ ಮಾಡ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವ? ಇಲ್ವಲ್ಲ, ಸಿಂಹ ಹಸು ತರ ಅಂತ ಇದ್ರೆ ನಮ್ಗೆ ಇಷ್ಟ ಆಗಲ್ಲ ಖಂಡಿತವಾಗಿ. ಅದು ಸಿಂಹ ತರನೇ ಇರಬೇಕು, ದಟ್ ಈಸ್ ಇಟ್ಸ್ ಬ್ಯೂಟಿ. ಈಗ ನಾವು ಹೋಗಿ ಸಿಂಹದ ಜೊತೆಗೆ ನಾವು ಸೆಲ್ಫಿ ತೆಗೆಸ್ಕೊಳಕ್ ಹೋಗೋಕ್ಕಾಗಲ್ಲ. ಆ ಸಿಂಹನ ನಾವು ಸಿಂಹ ಅಂತಾನೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಈ ಟಿವಿ ಹೋಗಿ ನಾವು ಮುಟ್ಟಬಹುದು, ಇದು ಮಾಡ್ಬೋದು. ಒಂದು ಕಾಡಿಗೆ ಸರ್ಪಕ್ಕೆ ಹೋಗಿ ಅದ್ರ ಜೊತೆ ಅದರ ಕಲೆಕ್ಟ್ ಮಾಡಕ್ ಹೋದ್ರೆ ಹೇಗಿರುತ್ತೆ? ಅವುಗಳ ಎಲ್ಲ ಪ್ರಾಣಿಗಳನ್ನು ನಾವು ಲೈಫಲ್ಲಿ ಅದೇ ತರ ಅಕ್ಸೆಪ್ಟ್ ಮಾಡ್ಕೊತೀವಿ. ಹಾಗೆಯೇ ಆದ್ರೆ ಈ ಜೀವನದಲ್ಲಿ ಮನುಷ್ಯರನ್ನ ಮಾತ್ರ ನಾವು ಯಾಕೆ ಹೀಗೆ ಮಾಡ್ತೀವಿ? ಮನುಷ್ಯರನ್ನ ನಾವೇನ್ ಮಾಡ್ತೀವಿ, ಅಯ್ಯೋ ಐ ನ್ಯೂ ಇಟ್, ಅವರು ನಮ್ಗೆ ಈ ತರ ಕಾಮೆಂಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಇಟ್ಸ್ ಸೋ ಫ್ರಸ್ಟ್ರೇಟಿಂಗ್. ನಮ್ಗೆ ಗೊತ್ತಿರುತ್ತೆ ಅವ್ರ ಸ್ವಭಾವ ಏನು ಅಂತ ಗೊತ್ತಿರುತ್ತೆ. ಇನ್ ಸ್ಪೈಟ್ ಆಫ್ ಇಟ್ ನಾವೇನ್ ಮಾಡ್ತೀವಿ, ಅವರಿಗೆ ನಾವು ಅದನ್ನ ಬೇರೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವರು ಸಮಥಿಂಗ್ ನ್ಯೂ ಅನ್ನೋ ತರ ನಾವು ಎಕ್ಸ್ಪೆಕ್ಟ್. ಈ ತರ ನಾವೇನ್ ಮಾಡ್ತೀವಿ, ಫಸ್ಟ್ ವಿ ಶುಡ್ ಅಕ್ಸೆಪ್ಟ್ ಪೀಪಲ್ ಆಸ್ ದೇ ಆರ್. ಈಗ ನಾವು ಮಾತ್ರ ನಮ್ಮನ್ನ ನಾವು ಎಲ್ಲರೂ ನಾವು ಹೀಗಿದ್ದೀವಿ ಹಾಗೆ ಎಕ್ಸ್ಪೆಕ್ಟ್ ಮಾಡಿ ನಾನಿರೋದೇ ಹೀಗೆ, ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆ ತರ ಒಪ್ಕೊಳ್ಳಿ ಅಂತ ಹೇಳಿ ಬಯಸ್ತೀವಿ. ಆದ್ರೆ ವಿ ವಿಲ್ ನಾಟ್ ಅಕ್ಸೆಪ್ಟ್ ಅದರ್ ಪೀಪಲ್ ಆಸ್ ದೇ ಆರ್. ಏನು ಮನುಷ್ಯರನ್ನ ಅರ್ಥ ಮಾಡ್ಕೋಬೇಕು, ಎಸ್ ದೇ ಆರ್ ಲೈಕ್ ದಟ್. ನಾವು ಬೇರೆಯವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಚೇಂಜ್ ಅದರ್ಸ್ ಬೈ ಚೇಂಜಿಂಗ್ ಅವರ್ ಸೆಲ್ಫ್ಸ್. ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ಎಂಥ ಮನುಷ್ಯರನ್ನ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ನಾವು ಜೇನಿಯನ್ ಆಗಿ ನಮ್ಮ ಪ್ರೀತಿ ವಿಶ್ವಾಸಗಳನ್ನ ತೋರಿಸಿದ್ರೆ ಎಂಥ ಎದುರಿಗಿರೋ ಒಬ್ಬ ವ್ಯಕ್ತಿ ಕೂಡ ಬದಲಾಗಿ ನಮ್ಮ ತರಹನೇ ಇದು ಮಾಡಲ್ಲ. ನಾವು ಯಾವಾಗ ಜೇನಿಯನ್ ಆಗಿರಲ್ಲ ಅವಾಗ ಆಲ್ ದೀಸ್ ಪ್ರಾಬ್ಲಮ್ಸ್ ವಿಲ್ ಕಮ್. ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಹೇಗೆ ಧ್ಯಾನ ಮಾರ್ಗದ ಬಗ್ಗೆ ನಾವೆಲ್ಲ ಬಂದಿರೋದೇ ಅದಕ್ಕೋಸ್ಕರ. ನಮ್ಮ ಮನಸ್ಸನ್ನ ನಿಯಂತ್ರಿಸೋದ್ರಲ್ಲಿ ಧ್ಯಾನ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಕೃಷ್ಣ ಇದರಲ್ಲಿ ಈ ತರ ಹೇಳ್ತಾನೆ, ಅಂದ್ರೆ ಬೆನ್ನು ಗುರಿಯನ್ನ ನೇರವಾಗಿ ಮಾಡಿ ಕೂತ್ಕೊಳ್ಳಿ ಧ್ಯಾನ ಮಾಡ್ಬೇಕಾದ್ರೆ. ಧ್ಯಾನ ಯೋಗ ಅಂತಾನೆ ಇದೆ, ಅಷ್ಟು ಶ್ಲೋಕಗಳಿದ್ದಾವೆ. ಬೆನ್ನು ಗುರಿಯನ್ನ ನೇರವಾಗಿ ಕೂತ್ಕೊಂಡು ಕುತ್ತಿಗೆ, ಕತ್ತು, ನಮ್ಮ ಇದು ಭುಜ, ಬೆನ್ನು ಗುರಿ ಎಲ್ಲವನ್ನೂ ಕೂಡ ನೇರವಾಗಿ ಒಂದೇ ಇದರಲ್ಲಿ ಇಟ್ಕೊಂಡು ನಮ್ಮ ಮೂಗಿನ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವರ್ದಿಶಷ್ಟ ನವಲೋಕ ನಾವು ಮೂಗಿನ ತುದಿಯನ್ನು ನೀವು ಇದು ಮಾಡ್ಕೊಳ್ಳಿ. ಆಮೇಲೆ ಭ್ರೂಮಧ್ಯದಲ್ಲಿ ನಿಮ್ಮ ಮನಸ್ಸನ್ನ, ಭ್ರೂಮಧ್ಯ ಅಂತ ನಾವೇನು ಈಗ ನೋಡ್ತಾ ಕೂತ್ಕೊಂಡು ಹಾಗೆ ಮಾಡಿದ್ರೆ ಕಣ್ಣು ಹಾಳಾಗುತ್ತಷ್ಟೇ. ಆದ್ರೆ ನಮ್ಮ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಿ ಕಣ್ಣು ಮುಚ್ಕೊಂಡಾಗ ನಮ್ಮ ಮನಸ್ಸನ್ನ ಈ ಮಧ್ಯದ ಪ್ರದೇಶದಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅದು ಒಂದು ರೀತಿಯ ಧ್ಯಾನ ಆಗುತ್ತೆ. ಇನ್ನೊಂದು ಏನಂದ್ರೆ ಮೂಗು ಅಂದ್ರೆ ಮೂಗಿನ ತುದಿನೇ ಅಲ್ಲ, ಮೂಗಿನಿಂದ ಹೊರಬರುವಂತ ಈ ಪ್ರಾಣಾಪಾನ, ನಮ್ಮ ಈ ಉಸಿರಾಟವನ್ನು, ಉಚ್ಛ್ವಾಸ ನಿಶ್ವಾಸಗಳನ್ನ ನಾವು ಅಬ್ಸರ್ವ್ ಮಾಡೋದ್ರಿಂದ ನಾವು ಧ್ಯಾನ ಮಾರ್ಗದಲ್ಲಿ ಚೆನ್ನಾಗಿ ಧ್ಯಾನ ಮಾಡ್ಕೋಬಹುದು. ಇದು ಒಂದು ವಿಪಶನಾದ ಇದು ಕೂಡ ಹೌದು. ಈಗ ಉಸಿರಾಟ ಯಾಕೆ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಉಸಿರನ್ನ ಅಬ್ಸರ್ವ್ ಮಾಡೋದ್ರಿಂದ ಈಗ ಸಪೋಸ್ ನಾವು ನಮಗೆ ಒಂದು ಕೋಪ ಬಂತು ಅಥವಾ ದುಃಖ ಬಂತು ಅಂದಾಗ ಉಸಿರು ತಾನೇ ಬಿಸಿ ಆಗುತ್ತೆ, ಆಮೇಲೆ ಹಾರ್ಶ್ ಆಗುತ್ತೆ, ಹೊರಟಾದ ಒಂದು ಉಸಿರು ಬರುತ್ತೆ. ಅವಾಗ ಏನಾಗುತ್ತೆ, ನಾವು ನಮ್ಮ ಉಸಿರನ್ನ ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆ ಫೀಲಿಂಗ್ಸ್, ಆ ಎಮೋಷನ್ಸ್ ಆಟೋಮೆಟಿಕಲಿ ಇಟ್ ವಿಲ್ ವ್ಯಾನಿಶ್. ಆ ತರ ಹೊರಟೋಗುತ್ತೆ. ಅದರಿಂದ ಏನಾಗುತ್ತೆ, ನಾವು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಆಕ್ಚುಲಿ ಈ ಧ್ಯಾನ ಪದ್ಧತಿಯನ್ನ ನಾವು ಎಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಅಂದ್ರೆ ಈ ಉಸಿರನ್ನ ಅಬ್ಸರ್ವ್ ಮಾಡುವಂತಹ ಈ ಒಂದು ಸರಳ ಒಂದು ಧ್ಯಾನ ಪ್ರಕ್ರಿಯೆಯನ್ನ ನಾವು ಈಗ ಸಪೋಸ್ ಏನೋ ಅಡುಗೆ ಮಾಡ್ತಾ ಇರ್ತೀವಿ, ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ. ಒಂದು ವಾಕ್ ಮಾಡ್ತಾ ಇರ್ತೀವಿ, ಆಗೆಲ್ಲ ನಮ್ಮ ಗಮನವನ್ನು ನಾವು ಉಸಿರಿನ ಕಡೆ ತರೋದ್ರಿಂದ ನಮ್ಮ ಮನಸ್ಸು ಶಾಂತವಾಗ್ತಾ ಬರುತ್ತೆ, ತುಂಬಾ ಇದಾಗುತ್ತೆ. ಆದ್ರಿಂದಲೇ ಗೀತೆಯಲ್ಲಿ ಆಮೇಲೆ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ಮನಮೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಗೋ ಅಂತ. ಅಂದ್ರೆ ಮನಸ್ಸೇ ನಮ್ಮೆಲ್ಲರ ಬಂಧನ
ಮತ್ತು ಮೋಕ್ಷ ಎರಡಕ್ಕೂ ಕೂಡ ಕಾರಣ. ನಾವು ಬಂಧನ ಹೇಗೆ ಅಂತ ನಾವೆಲ್ಲ ತಿಳ್ಕೊಂಡೇ ಇದ್ದೀವಿ. ಏನು ಅಂದ್ರೆ ಆಸೆಗಳು, ನಾವು ಹೊರಗಿನ ವಿಷಯಗಳ ಇದಕ್ಕೆ ನಾವು ಹೋದಾಗ ಖಂಡಿತವಾಗ್ಲೂ ನಾವು ಎಲ್ಲದಕ್ಕೂ ಮನಸ್ಸನ್ನು ಹರಿಬಿಡೋದೇ ನಮಗೆ ಬಂಧನಕ್ಕೆ ಕಾರಣ ಆಗುತ್ತೆ. ಅದರಿಂದ ಏನಾಗುತ್ತೆ, ನಾವು ಬಂಧನಕ್ಕೆ ಹಾಕೊಂಡ ತಕ್ಷಣ ಅದರಿಂದ ಕರ್ಮಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಆದ್ರೆ ಮೋಕ್ಷ ಹೇಗೆ ಸಿಗುತ್ತೆ ಅಂದ್ರೆ, ಇದೊಂದು ಉಪನಿಷತ್ನಲ್ಲಿ ಒಂದು ವಿಶಿಷ್ಟವಾದ ಒಂದು ಧ್ಯಾನ ಪದ್ಧತಿ ಇದೆ. ಕಠೋಪನಿಷತ್ತಿನಲ್ಲಿ ಹೇಳಿದ್ದಾರೆ, ಆತ್ಮನ್ ಅನ್ನೋನು ಈಗ ತಮ್ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾದಿ ಗವೇದ ದೇವಂ ಮತ್ವಾ ಹೀರೋ ಹರ್ಷ ಶೋಕೋ ಜಹಾತಿ. ಅಂದ್ರೆ ರಹಸ್ಯವಾಗಿ ಹೃದಯ ಗುಹೆಯಲ್ಲಿ ಇರುವಂತಹ ಪರಮಾತ್ಮನನ್ನ ಅಧ್ಯಾತ್ಮ ಯೋಗದಿಂದ ಯಾರು ಕಂಡುಕೊಳ್ತಾರೆ ಅಂಥವ್ರು ಈ ದುಃಖ ಶೋಕಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಕಠೋಪನಿಷತ್ತಲ್ಲಿ ಹೇಳ್ತಾರೆ. ಅಂದ್ರೆ ಅಧ್ಯಾತ್ಮ ಯೋಗ ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಎಲ್ಲ ಮನಸ್ಸುಗಳು, ಅಂದ್ರೆ ಮನಸ್ಸು, ಇಂದ್ರಿಯ, ಏನು ದೇಹೇಂದ್ರಿಯ, ಮನೋಬುದ್ಧಿ, ಅಹಂಕಾರ, ಚಿತ್ತ ಅಂತ ಹೇಳ್ತಾರೆ. ನಮ್ಮ ಒಟ್ಟು ಇದಕ್ಕೆ ಅಂದ್ರೆ ನಮ್ಮ ದೇಹ, ಆಮೇಲೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದೆಲ್ಲವನ್ನೂ ಕೂಡ ನಮ್ಮ ಈ ದೇಹ ಹೇಗಿದೆ ಅಂದ್ರೆ ನಮ್ಮ ಇಂದ್ರಿಯಗಳು ಹೊರಮುಖವಾಗಿದೆ. ಇಲ್ಲೂ ಎಲ್ಲ ಕಡೆ ಅದಕ್ಕೆ ಹೊರಗಿನ ಅಟ್ರಾಕ್ಷನ್ಸ್ ಜಾಸ್ತಿ. ಹೊರಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಟಿವಿ ನೋಡ್ಬೇಕು, ಬಟ್ಟೆಗಳನ್ನ ತಗೋಬೇಕು, ತಿನ್ಬೇಕು, ರುಚಿ ಎಲ್ಲವೂ ಕೂಡ ಹೊರಮುಖನಾಗಿರೋದ್ರಿಂದ ನಮಗೆ ಇಷ್ಟೊಂದು ಟೆಂಪ್ಟೇಷನ್ಸ್ ಆಗುತ್ತೆ. ನಾವು ಅದನ್ನ ಏನ್ ಮಾಡ್ಬೇಕು, ಒಳಗಡೆ ಇನ್ವರ್ಡ್ ಮಾಡ್ಕೋಬೇಕು. ಏಕೆಂದ್ರೆ ಆತ್ಮನ್ ಅನ್ನೋ ಈ ಪರಮಾತ್ಮ ಇರೋದು ಒಳಗಡೆ, ನಮ್ಮ ಹಿಂದುಗಡೆ, ಎಲ್ಲಕ್ಕಿಂತ ಹಿಂದುಗಡೆ, ಆ ಎಲ್ಲದಕ್ಕೂ ಆಶ್ರಯವಾಗಿರುವಂತಹ ಪರಮಾತ್ಮನ ಕಾಣಬೇಕು ಅಂದಾಗ ನಮ್ಮ ಮನಸ್ಸನ್ನು ನಾವು, ನಮ್ಮ ಇಂದ್ರಿಯ ಎಲ್ಲವನ್ನೂ ಕೂಡ ಒಳಮುಖನಾಗಿ ಮಾಡಿಕೊಂಡು ಆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಮ್ಮ ಹೃದಯ ಭಾಗದಲ್ಲಿ ಇರುವಂತಹ ಪರಮಾತ್ಮನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾವು ಧ್ಯಾನವನ್ನು ಮಾಡೋದಕ್ಕೆ ಶುರುವಾದಾಗ ನಮಗೆ ಖಂಡಿತವಾಗ್ಲೂ ಆತ್ಮಜ್ಞಾನ ಆಗತ್ತೆ ಅಂತ ಹೇಳ್ಬಿಟ್ಟು ಉಪನಿಷತ್ತುಗಳು ಎಲ್ಲವೂ ಕೂಡ ಸಾರಿ ಹೇಳಿವೆ. ಇದಕ್ಕೆ ನನಗೆ ಮಾತಾಡೋದಕ್ಕೆ ನನಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಮಾಡಿದಂಥ ಸರ್ವಮಂಗಲ ಖಾನಾಪುರಿಯವರಿಗೆ, ಹಾಗೆ ಇಷ್ಟೊಂದು ಎಲ್ಲರೂ ಕೂತ್ಕೊಂಡು ಇಷ್ಟೊಂದು ಶ್ರದ್ಧೆಯಿಂದ ಇದಾಗಿ ಪೇಷನ್ಸ್ ಇಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.